ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡದೆ ವಂಚನೆ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಬಿಜೆಪಿಯ ಗಂಭೀರ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಫಲಾನುಭವಿಗಳು ಹೇಳ್ತಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ವಿರುದ್ಧ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಡೆಗೆ ರಾಜ್ಯ ಬಿಜೆಪಿ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದೆ. ದರ್ಪ ದಬ್ಬಾಳಿಕೆ ಧಿಮಾಕಿನ ಆಡಳಿತ ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ರಾಜ್ಯ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಎಲುಬಿಲ್ಲದ ನಾಲಿಗೆಗೆ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ವಾ? ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಯಾವುದು ಬಂದಿಲ್ವೇನ್ರಿ ಡಿಸಿ? ಯಾರ್ರೀ ಡಿಸಿ ಬಂದಿಲ್ವಾ ಸರ್? ಬರ್ತಾ ಇದೆ ಸರ್, ಹಂತ ಹಂತವಾಗಿ ಬರ್ತಾ ಇದೆ ಸರ್. ಹಂತ ಹಂತವಾಗಿ ಅಂದ್ರೆ ಏನಯ್ಯ? ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಷ್ಟು ಜನಕ್ಕೆ ಬಂದಿದ್ಯಾ ಸರ್? ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ 50% ಬಂದಿದೆ ಸರ್, ಇನ್ನು 50% ಬರುತ್ತೆ. ಯಾಕೆ ಬರಲಿಲ್ಲ? ಹಂತ ಹಂತವಾಗಿ ಇನ್ನು ಡಿಸೆಂಬರ್ ಮುಗಿದಿಲ್ಲಪ್ಪ, ಕೊಡ್ತಾರ ಈಗ? ಹಂತ ಹಂತವಾಗಿ ಬರ್ತಾ ಇದೆ. ಇಲ್ಲ ಅವೆಲ್ಲ ಕೊಟ್ಟಿದ್ದಾರೆ. ಅಕ್ಟೋಬರ್ ನವೆಂಬರ್ ಯಾರು ಮಾಡ್ತಾ ಇರೋರು? ಯಾರು ಫಲಾನುಭವಿಗಳು ಎಲ್ಲ ಅಂತಂದ್ರೆ ಹೆಸರು ಹೇಳ್ರಿ ಇಂಥವ್ರು.